ಮರದಿಂದ ಬಿದ್ದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿನಿಗೆ ಪರಿಹಾರ ವಿತರಿಸುವಂತೆ ಎಬಿವಿಪಿ ವತಿಯಿಂದ ರಸ್ತೆ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಗದಗ ಜಿಲ್ಲೆ ಮುಂಡ್ರಗಿ ಕಾಲೇಜ್ ವಿದ್ಯಾರ್ಥಿನಿ ಚೈತ್ರ ಶಿವಪ್ಪ ಗಡಾದ ಎಂಬ ವಿದ್ಯಾರ್ಥಿನಿಯ ಆಗಸ್ಟ್ 1ರಂದು ಬಸ್ಸಿನಲ್ಲಿ ಕಾಲೇಜ್ಗೆ ತೆರಳುತ್ತಿದ್ದಾಗ ಕಾಲೇಜ್ ಹತ್ತಿರ ಬಸ್ ಸ್ಟಾಪ್ ಇದ್ರೂ ಸಹ ಬಸ್ ತಲುಪದೇ ಇದ್ದಾಗ ಬಸ್ಸಿನಿಂದ ಕೆಳಗೆ ಇಳಿಯುವಾಗ ಬಿದ್ದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಅವಳ ಚಿಕಿತ್ಸೆಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಎಬಿವಿಪಿ ವಿದ್ಯಾರ್ಥಿ ಪರಿಷತ್ ಸಂಘಟನೆ ವತಿಯಿಂದ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಪರ ಜಿಲ್ಲಾಧಿಕಾರಿ ಅನ್ನಪೂರ್ಣ ಮುದುಕಮ್ಮನವರ್ ಅವರು ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಿ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ಇದರಿಂದ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದರು. ಅರ್ಜುನ್ ಹೊಸ್ಮನಿ, NKSP4 ನ್ಯೂಸ್, ಮುಂಡ್ರಗಿ. ಎಲ್ಲ ಅದ ಸಂವಿಧಾನನ ನಮ್ಗೆ ದೇಶಕ್ಕೆ ಮೂಲ ಅಡಿಪಾಯ. ಆದ್ರೆ ನಮ್ಗೆ ಈ ವಿಚಾರದೊಳಗೆ ಇಲಾಖೆ ಮೇಲೆ ಯಾವುದೇ ಆದಂಥ ಎಷ್ಟು ತಿಂಗಳಾಗುತ್ತೆ ಯಾರಿಗೆ ಗೊತ್ತಿಲ್ಲ. ಮತ್ತೊಂದು ಜೊತೆ ಹೇಳ್ತೀನಿ, ಅಪಘಾತಕ್ಕೀಡಾದ ವಿದ್ಯಾರ್ಥಿನಿ ಮನೆ ಪರಿಸ್ಥಿತಿ, ಅವರ ಕೆಳ ವರ್ಗದ ಕುಟುಂಬಸ್ಥರು 2 ಎಕರೆ ಹೊಲ ಐತಿ, ಜೋರ್ ಮಳೆ ಬಂದು ಬಿತ್ತಿದ ಬೆಳೆನೂ ಹಾಳಾಗೈತಿ. ಅವ್ರನ್ನ ಗೌಂಡಿ ಕೆಲಸ ಮಾಡ್ತಾನ, ಇಬ್ರು ಗೌಂಡಿ ಕೆಲಸ ಮಾಡ್ತಾನ. ಅವ್ರಿಗೆ ದಿನಕ್ಕೆ ಬರೀ 5 ಸಾವಿರ 20 ಸಾವಿರ. ಎಷ್ಟು ದಿನ ಹೋಗುತ್ತೆ ಕೇಸ್? 1 ತಿಂಗಳು ಹೋಗುತ್ತೋ, 2 ತಿಂಗಳು ಹೋಗುತ್ತೋ, 5 ತಿಂಗಳು ಹೋಗುತ್ತೋ, ವರ್ಷ ಹೋಗುತ್ತೋ, 10 ವರ್ಷ ಹೋಗುತ್ತೋ. ಅಲ್ಲಿ ಮತ್ತೆ 10 ತಿಂಗಳನ್ನ 15 ಕಡೆ ತೋರ್ಸಾಕ ಯಾರು ತುಂಬ್ತಾರ? ಅದಕ್ಕೆ ಮೇಡಮ್ ಅವ್ರು ಬಂದಾರ. ನಾವು ಆಗಲಿಂತ್ರನು ರೊಕ್ಕ ಭರಿಸ್ರಿ ವಿಭಾಗ ನಿಯಂತ್ರಣ ಅಧಿಕಾರಿ ಬಂದರು, ತಹಸೀಲ್ದಾರ್ ಬಂದರು, ಎಲ್ಲರಿಗೂ ನಾವು ಶಾಂತಿ ರೀತಿಯಲ್ಲೇ ಮನವಿ ಮಾಡಿದ್ವಿ. ಅವರು ಯಾರು ತಮ್ಮ ಮೇಲೆ ಹಾಕೊಳ್ಳಿಲ್ಲ, ಬೇಜವಾಬ್ದಾರಿ ಉತ್ತರ ಕೊಟ್ಟರೆ ಎಲ್ಲರೂ ನಾವು ಸಾಕ್ಷಿಯಾದಿಲ್ಲ. ಅದೇ ರೀತಿ ಈಗ ADC ಮೇಡಮ್ ಅವ್ರು ಬಂದಾರ. ಕರೀಬೇಕಾ?